ನಮಸ್ತೆ, ನಾನು ನಿಮ್ಮ ಅಲ್ಮಿಡಿ ಪುರುಷೋತ್ತಮ. ಅಲ್ಮಿಡಿ ಸಂದೇಶ ನ್ಯೂಸ್ಗೆ ಸ್ವಾಗತ. ದಾಖಲೆಗಳು ನಮಗೆ ಭೂಮಿ ಸಾಗುವಳಿ ಮಾಡ್ತಿರೋರಿಗೆ ಯಾರಿಗೂ ಏನು ಸಿಕ್ಕಿಲ್ಲ. 53 ಅರ್ಜಿ ಇದೆ ತಾಲೂಕು ಆಫೀಸಲ್ಲಿ. ಯಾರೋ ಸುಮ್ಮನೆ ಸಾಮಾನ್ಯ ಒಬ್ಬ ನನ್ನಂತರು ಯಾರು ಹೋಗಿ ಏನಾದರೂ ಮಾಡಿಸ್ಬೋದು. ಇವರಂತೂ ಬೇರೆ ಸಾಮಾನ್ಯವಾದ ಜನ ಹೋದ್ರಲ್ಲಿ ನಿಮ್ದು ಏನು ದಾಖಲೆ ಇಲ್ಲ, ನೀವು ಬರಲೇಬೇಡಿ ಅಂತಾರೆ. 40 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಮಿಡಿ ಗ್ರಾಮದಲ್ಲಿ ಭೂಮಿಯನ್ನು 40 ವರ್ಷಗಳಾಯಿತು. ಸುಮಾರು 8 ಜನ MLA ನಮ್ಮ ಅಪ್ಪನ ಕಾಲದಿಂದಲೂ ಅಲ್ಲಿ ಕೂತಿದ್ದಾರೆ ನೋಡಿ. ನಮ್ಮ ಗಂಗೇಗೌಡರು ಕೇಳಿ ಅವರನ್ನು, ಅವರು ಹಿರಿಯರು, ಅವ್ರ ಕಾಲದಿಂದಲೂ ಇದೆ 40 ವರ್ಷದಿಂದ ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾದ ಒಂದು ಏನೂ ಇಲ್ಲ. ಅವ್ರ ಹತ್ರನೂ ಈಗ ಸಾಗುವಳಿ ಮಾಡ್ತಾ ಇದಾರಲ್ಲ, ಅವ್ರ ಹತ್ರನೂ ಯಾವುದೇ ದಾಖಲೆ ಇಲ್ಲ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ನಮೂನೆ ಕ್ಲೋಸ್ ಆಯ್ತು ಅಂತ ರಾಜ್ಯದಲ್ಲಿ. ಅದಾದ್ಮೇಲೆ ಒಪ್ಪಿಗೆ ಬರ್ತಾರೆ ಮೇಲಾಧಿಕಾರಿಗಳಿಗೆ. ಅದನ್ನ ತಹಸೀಲ್ದಾರರು ನಟೇಶಿದ್ದಾದ್ರು ಇಲ್ಲಿ ಕರೆಸಿ ಗ್ರಾಮ ಸಭೆ ಮಾಡ್ತೀವಿ, ಎಲ್ಲ ಮಾಡಿದ್ರು. ಅದೇನು ಪ್ರಯೋಜನ ಇಲ್ಲ. ಮೋಹನ್ ಇದ್ರು ತಹಸೀಲ್ದಾರರು, ಅವಾಗಲೂ ಪಾಠ ಮಾಜೂರು ಮಾಡಿಸಿದ್ರು. ಅವರು ಬಂದೆಲ್ಲ ಮಾಜೂರು ಮಾಡಿದ್ರು. AC ಅವ್ರ ಹತ್ರ ಹೋದ್ರು ಸಕಲೇಶ್ಪುರಕ್ಕೆ. ಪ್ರತೀಕ್ ಬಾಯಲ್ ಅಂತ AC ಇದ್ರು. ಅವರು ಆದೇಶ ಮಾಡಿಕೊಟ್ಟಿದ್ದಾರೆ. ಏನು ಆದೇಶ ಮಾಡಿದ್ದಾರೆ? ಆದೇಶದ ಕಾಪಿಯಲ್ಲಿ ಸ್ಪಷ್ಟವಾಗಿದೆ, ನೀವು ಕೆಳ ಹಂತದಲ್ಲಿ ಪರಿಶೀಲನೆ ಮಾಡಿ ಸಾಗುವಳಿದಾರರು ಯಾರ್ಯಾರಿದ್ದಾರೆ ಅವ್ರಿಗೆ ಮಂಜೂರು ಮಾಡತಕ್ಕದ್ದು ಅಂತ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಅದನ್ನ ತಗೊಂಡ್ಬಂದು ಈ ಹೊಸ MLA ಬಂದ್ರು, ಹಳೆ MLA ಹೋದ್ರು, ಹೊಸ ತಹಸೀಲ್ದಾರ್ ಬಂದಿದ್ದಾರೆ ಮಮತಾ ಮೇಡಮ್. ಅವ್ರ ಹತ್ರ ಮನವಿ ಮಾಡಿದ್ವಿ. ಗ್ರಾಮಸ್ಥರು ಕರ್ಕೊಂಡು ಹೋಗಿ ಆ ಮನವಿ ಮಾಡಿದ್ರೆ ಕಮಿಟಿಲಿ ಇಟ್ಟು ಪಾಸ್ ಮಾಡ್ತಾ ಇಲ್ಲ. ಅದಕ್ಕೆ ಶಾಸಕರು ಇವತ್ತು ಬರ್ಬೇಕಾಗ್ತು. ಈ ವಿಚಾರ ಇಲ್ಲಿ ಇತ್ಯರ್ಥ ಆಗೋದು. ಕಮಿಟಿಲಿ ತಹಸೀಲ್ದಾರರು ಮತ್ತೆ ಶಾಸಕರು ಒಪ್ಕೊಂಡು ಮಾಡಿದ್ರೆ ಅದು ಪೂರ್ತಿ ಕ್ಲಿಯರ್ ಆಗುತ್ತೆ. ಆ ಕೆಲಸ ಅವ್ರು ಮಾಡಿಲ್ಲ ಅಂದ್ರೆ ನಾವಿವತ್ತು ಈ ಸಂವಾದ ಕಾರ್ಯಕ್ರಮಕ್ಕೆ ಬಂದಿದ್ರೆ ಅಲ್ಲಿ ಆನ್ಸರ್ ಕೊಡಿಸ್ತಿತ್ತು. ಅವ್ರಿಬ್ರು ಇಲ್ಲ. ಶಾಸಕರು ಗ್ರಾಮದವರೆಲ್ಲ ಒಂದು ದಿನ ತಹಸೀಲ್ದಾರ್ ಕಚೇರಿ ಎದುರಿಗೆ ಇನ್ನೂ 1-2 ಶೌಚಾಲಯ ಬೇಕು ನಮಗೆ. ಮತ್ತೆ ಸೈಕಲ್ ಸ್ಟ್ಯಾಂಡ್ ಬೇಕು ಸರ್ ಮಕ್ಕಳಿಗೆ. ಮತ್ತೆ 3:50ಕ್ಕೆ ಬಂದು ಹೋಗುತ್ತೆ ಸರ್ ಬಸ್ಸು, ಬೆಂಗಳೂರು ಬಸ್ಸು. ನಾವು 5:15ವರೆಗೂ ಹೆಣ್ಮಕ್ಳನ್ನ ಬಿಟ್ಟು ಮನೆಗೆ ಹೋಗೋದು ಬಹಳ ಕಷ್ಟ ಆಗಿದೆ. ಮತ್ತೆ ಇಲ್ಲಿ ಚಿಕ್ಕಮಂಗ್ಳೂರು ಬಸ್ ಈ 4:50ಕ್ಕೆ ಬರುತ್ತೆ ಸರ್. ಖಾಲಿ ಬಸ್ಸೇ ನಾವು 4:20 ಸ್ಕೂಲ್ ಬರುತ್ತೆ. 4:20 ಬಂದವರು 5:15ವರೆಗೂ ಅಲ್ಲೇ ನಿಂತಿರ್ತೀವಿ ಸರ್. ಮಳೆ ಬಂದ್ರು ನೆನ್ಕೊಂಡೇ ನಿಂತಿರ್ತೀವಿ ನಾವು. ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಒಂದು ಕೆಲಸ ಮಾಡಿ, ನೀವು ಸ್ಕೂಲ್ ಮಕ್ಕಳದೆಲ್ಲ ಒಂದು ನೀವು ಏನು ಇದೆಯಲ್ಲ, ನೀವು ಹೆಡ್ ಮಾಸ್ಟರ್ ಎಲ್ಲ ಟೀಚರ್ ಎಲ್ಲರೂ ಸೋರೋ ರೂಮ್ಗಳಲ್ಲೇ ಕುತ್ಕೊಂಡು ಅದು ನಿಮ್ಮ PO ಸಾಹೇಬ್ರು ಕೇಳಬೇಕು, ಶಾಸಕರು ಕೇಳಬೇಕು. ಅದ್ರ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಅದು ವರದಿ ಮಾಡಿಸ್ತೀವಿ. ನೀವು ಮಾತಾಡೋದ್ರಲ್ಲಿ ವರದಿ ಆಗ್ತಾ ಇದೆ, ರಿಕ್ವೆಸ್ಟ್ ಮಾಡಿ. ಕೊಡಲೇಬೇಕು. MLA ಬರ್ತಾರೆ, ಎಲ್ಲ ಬರ್ತಾರೆ. ನೀವಿಲ್ಲ ಅಂದ್ರೆ ನಿಮ್ಮ ಪಾಪ ಮಕ್ಕಳು ಏನ್ ಕೇಳ್ತಾರೆ? ನನ್ನ ಹೆಸರು ಸಿಟಿ ಒಳಗೆ ಬಹಳ ಹೈಟೆಕ್ ಅಲ್ಲಿ ಇರ್ತಾರೆ. ಅವಾಗ ಮಕ್ಕಳಿಗೆ ಬೇಸಿಕ್ ಇಡ್ಸ್ ಸರ್, ಅದನ್ನ ರೆಡಿ ಮಾಡ್ಕೊಡಿ. ಒಂದು ಚರಂಡಿ ಅಂತ ಹೇಳ್ತಾರೆ, ಆಮೇಲೆ ಶೌಚಾಲಯ ಅಂತ ಹೇಳ್ತಿದ್ದಾರೆ. ಏನಾದ್ರು ಅಷ್ಟು ಮಾಡ್ಕೊಳಕ್ಕಾಗದ ಅವಕಾಶ ಇದೆ ಸರ್. ಈಗಾಗಲೇ ಒಂದು ಹೈಟೆಕ್ ಶೌಚಾಲಯ ಒಂದು 5 ಲಕ್ಷ ತಿಳ್ದು ಬಿಲ್ ಎಲ್ಲ ಕೊಟ್ಟು ಕಂಪ್ಲೀಟ್ ಆಗಿದೆ ಅಲ್ಲೇನೆ ಸ್ಕೂಲಲ್ಲೇ. ಅದು ಏನಾಗಿದೆ ಅಂದ್ರೆ 2 ಶೌಚಾಲಯ ಕೂಡ ಈ ಮಿಡ್ಲ್ ಸ್ಕೂಲ್ ಕಡೆನೆ ಕಟ್ಬಿಟ್ಟಿದ್ದಾರೆ. ಈಗ ಇವು ಸಪ್ರೇಟ್ ಹೈಸ್ಕೂಲ್ ಕೇಳ್ತಾರೆ. 2 ಇದೆ ಈಗ ಆಲ್ರೆಡಿ, ಒಳ್ಳೆವೇ ಇದಾವೆ 2. ನಾವು ಅವಮಾನ ಅಂತ ಹೇಳ್ತಾರೆ ಇದು ಹೇಳ್ಬೇಕು ಅಂದ್ರೆ. ನಿಮ್ಮ ಸೋಕಿದ್ರೆ ಬೇರೆ ಕಡೆ ಬಾರಲ್ ಹೇಳಿದ್ರೆ ಬಾರಲ್ ಮಾಡ್ಕೊಳ್ಳಿ. ಸ್ಕೂಲ್ ಅವಾರ್ಡ್ದಲ್ಲಿ ಮಾಡೋದನ್ನ ಯಾರ ದಯವಿಟ್ಟು ಮಾಡಿದ್ರೆ ಊರಿನ ಗ್ರಾಮಸ್ಥರು ಸೇರ್ಕೊಂಡು ಅವ್ರೊಂದು ಹೆಟ್ಟೆ ಹಾಕೋದು, ಯಾಕಂದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಈ ಥರ ಮಾಡಿ ಸರ್ ನಮ್ಮ ಮನವಿ. ಯಾಕೆಂದ್ರೆ ಯಾರು ಇದನ್ನ ಆ ಸ್ಕೂಲ್ ಅವಾರ್ಡ್ ನಾವೆಲ್ಲರೂ ಸಂತೋಷ ಪಡುವಂತ ವಿಷಯ. ಜೋರಾದ ಚಪ್ಪಾಳೆಯನ್ನು ನೀಡಿ ಅವ್ರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ದೇವರು ಅವರಿಗೆ ಇನ್ನೂ ಆರೋಗ್ಯ ಆಯಸ್ಸನ್ನ ಕೊಟ್ಟು ಇನ್ನು ಹೆಚ್ಚಿನ ಒಂದು ಸಮಾಜ ಸೇವೆಯನ್ನ ನಿಸ್ವಾರ್ಥ ಸೇವೆಯನ್ನ ಮಾಡುವಂತಹ ಒಂದು ಮನೋಭಾವ ಅವರಲ್ಲಿ ಮೂಡ್ಲಿ ಅಂತ ಹೇಳಿ ನಾನು ಸಹ ಕೇಳ್ಕೊಳ್ತಾ ಇದ್ದೇನೆ. ಈ ಸ್ವಾರ್ಥ ಪ್ರಪಂಚದಲ್ಲೂ ಸಹ ನಿಸ್ವಾರ್ಥ ಸೇವೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಹೆಮ್ಮೆಯ ವಿಷಯ. ಜೋರಾದ ಚಪ್ಪಾಳೆ ಇನ್ನೊಮ್ಮೆ ಅವರಿಗೋಸ್ಕರ ಬರಲಿ ಅಂತ ನಾನು. ಇದೀಗ ಈ ಕಾರ್ಯಕ್ರಮದ ರೂವಾರಿ ಆಗಿರುವಂತಹ ಶ್ರೀ ಪುರುಷೋತ್ತಮ್ ಸಂಪಾದಕರು ಅಲ್ಮಡಿ ಸಂದೇಶ ಪತ್ರಿಕೆ ಇವರಿಗೆ ಜಿಲ್ಲಾ ಪತ್ರಕರ್ತರ ವತಿಯಿಂದ ಗೌರವ ಸಮರ್ಪಣೆ.